ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಅನೇಕ PGCET 2024 ವಿದ್ಯಾರ್ಥಿಗಳಾದರೆ ಸುಮಾರು ದಿನಗಳಿಂದ ಆದರೆ ಒಂದು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಹೋದಾಗ ಯುವರ್ ಕೌನ್ಸಿಲಿಂಗ್ ಡೀಟೇಲ್ಸ್ ಈಸ್ ನಾಟ್ ಶೇರ್ಡ್ ಬೈ KEA ಅಂತ KEA ವಿತ್ SSP ಅಂತ ಬರ್ತಿತ್ತು. ಅದರಿಂದ ಅವರು ಸ್ಕಾಲರ್ಶಿಪ್ಸ್ ಆದರೆ ಅಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ USNs ಆದರೆ ಬಂದಿರಲಿಲ್ವಲ್ಲ, ನಾವು ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ನಾನು ಈ ಹಿಂದಿನ ವೀಡಿಯೋಸಲ್ಲೂ ತಿಳಿಸ್ಕೊಟ್ಟಿದ್ದೆ. ಒಂದು KEA ಕಡೆಯಿಂದ ಕೊಟ್ಟಿರೋ ಕೌನ್ಸಿಲಿಂಗ್ ನಂಬರ್ ಕಡೆಯಿಂದ ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಕೋಬೋದು ಅಂತ. ಈಗ ಆ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿದೆ. ನೀವು ನಿಮ್ಮ ಕೌನ್ಸಿಲಿಂಗ್ ನಂಬರ್ನ ಯೂಸ್ ಮಾಡಿಕೊಂಡು ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಈಗ ವೀಡಿಯೋಲ್ಲಾದರೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವೀಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಸ್ಕಾಲರ್ಶಿಪ್ಸು ಹಾಗೆ ಕೌನ್ಸಿಲಿಂಗ್ ಡೀಟೇಲ್ಸು ಹಾಗೆ ಒಂದು ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ನೋಡಿ, ನಾನು ಈ ಹಿಂದೆಯೇ ಒಂದು ಸ್ಟೆಪ್ 1 ಹಾಗೆ KYC ಡೀಟೇಲ್ಸು ಎಲ್ಲ ವಿದ್ಯಾರ್ಥಿಗಳು ಫಿಲ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಆದರೆ ಇರುತ್ತೆ. ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಿರೋದು ಸ್ಟೆಪ್ 2 ಅಲ್ಲಿ ಅಂತ ಈ ಹಿಂದೆಯೇ ನಾನು ತಿಳಿಸ್ಕೊಟ್ಟಿದ್ದೆ. ಅದ್ರ ಪ್ರಕಾರನೇ ಈಗ ನಾವು ಮೇಯ್ನಾಗಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಿದ್ದು ಸ್ಟೆಪ್ 2 ಅಲ್ಲಿ. ಅದ್ರ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನಿಮಗೇನಾದರೂ ಕಂಪ್ಲೀಟು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ನೀವೇ ಸ್ಕಾಲರ್ಶಿಪ್ಸ್ನ ಅಪ್ಲೈ ಮಾಡ್ಕೋಬೇಕು, ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಬೇಕು ಅಂತ ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಅದಕ್ಕೂ ಒಂದು ಡೀಟೇಲ್ಡ್ ವೀಡಿಯೋ ಆದರೆ ಪಬ್ಲಿಷ್ ಆದರೆ ಮಾಡ್ತೀನಿ ನಮ್ಮ ಚಾನಲಲ್ಲಿ. ಸ್ಪೆಸಿಕಲಿ ಒಂದು PGCET 2024 ವಿದ್ಯಾರ್ಥಿಗಳಿಗೆ ಸಪ್ರೇಟ್ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಕಾಮೆಂಟ್ ಮುಖಾಂತರ ಆದರೆ ತಿಳಿಸಿ, ನಾನು ವೀಡಿಯೋ ಆದರೆ ಮಾಡ್ತೀನಿ. ಈಗ ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಅಂತ ಔಟ್ಸೈಡ್ ಕರ್ನಾಟಕ ಅಂದರೆ ನೋ ಅಂತ ಕೊಡಿ. ಹಾಗೆ ಇಲ್ಲಿ ಯಾರಾದರೂ CBSE ICICಯಲ್ಲಿ ಈ ಬೋರ್ಡ್ಸಲ್ಲಿ ಮಾತ್ರ ಓದಿದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತಲೇ ಕೊಡಬೇಕಾಗುತ್ತೆ. ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಓದ್ತಿದ್ದೀರಾ ಅಂದರೆ ನೋ ಅಂತ ಕೊಡಬೇಕು. ಹಾಗೆ ಡು ಯು ಹ್ಯಾವ್ ಎನಿ USN ಅಂದರೆ ನೋ ಅಂತ ಕೊಡಿ. ನಿಮ್ಮ ಹತ್ರ USN ಯಾವುದೇ ರೀತಿ ಇರೋದಿಲ್ಲ ಅದರಿಂದ. ಹಾಗೆ ಆರ್ ಯು ಸ್ಟಡಿಂಗ್ ಇನ್ ದಿ ಫಸ್ಟ್ ಇಯರ್ ಆಫ್ ಎನಿ ಪ್ರೊಫೆಷ್ನಲ್ ಕೋರ್ಸ್ ಅಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಬೇಕಾದರೆ ನೀವು ಕನ್ಫರ್ಮೇಷನ್ಗೆ ಇಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ ಲೀಸ್ಟ್ ಆದರೆ ಡೌನ್ಲೋಡ್ ಮಾಡಿ ನೋಡ್ಕೋಬೋದು. ನಿಮ್ಮ ಕೋರ್ಸು ಇದರಲ್ಲಿದ್ದರೆ ನೀವು ಪ್ರೊಫೆಷ್ನಲ್ ಕೋರ್ಸಸ್ ಅಂಡರಲ್ಲಾದರೆ ಬರ್ತೀರಾ. ಇಲ್ಲಾದರೆ ನೋಡ್ಬೋದು ನೀವು MCAನೂ ಇದೆ, ಹಾಗೆ ME ಇದೆ, ಹಾಗೆ MBAನೂ ಇದೆ, ಹಾಗೆ MTech ಇದೆ. ನೀವು PGCETಯಿಂದ ಮೇಯ್ನಾಗಿ ಒಂದು MBA MCA MTech ಬರೀತಿರೋದ್ರಿಂದ ನಿಮಗೆ ಒಂದು ಪ್ರೊಫೆಷ್ನಲ್ ಕೋರ್ಸಸ್ಸು ಎಸ್ ಅಂತ ಆಗುತ್ತೆ. ಹಾಗೆ ಇಲ್ಲಿ ಅಡ್ಮಿಷನ್ ಥ್ರೂ ಕೌನ್ಸಿಲಿಂಗ್ ಬೈ KEA, ಕಾಮೆಂಟ್ KEA ಆರ್ CSE ಆದರೆ ಕೊಡಬೇಕಾಗುತ್ತೆ. ಇನ್ ಕೇಸ್ ಯಾರಾದರೂ ಅಡ್ಮಿಷನ್ನು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಆಗಿದ್ದರೆ ಅದನ್ನಾದರೆ ಕೊಡಿ. ಸ್ಕಾಲರ್ಶಿಪ್ಸ್ ಆದರೆ ಬರಲ್ಲ ಅಂತ ಗೌರ್ಮೆಂಟ್ ಕಡೆಯಿಂದ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ಬಂದರೆ ಬರ್ಬೋದು. ನೀವು ಅಪ್ಲೈ ಮಾಡೋದಾದರೆ ಮಾಡಿ, ಯಾರಾದರೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇದ್ದರೆ. ಅದಾದ ನಂತರ ಇಲ್ಲಿ KEA ನೀಟ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಕೌನ್ಸಿಲಿಂಗ್ ಅಥಾರಿಟಿ ಅಂತ ಇದೆಯಲ್ಲ ಅಲ್ಲಿ. ಇದಾದ ನಂತರ PG ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಕೌನ್ಸಿಲಿಂಗ್ ನಂಬರು. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಕೇಳ್ತಿರೋದು, ಸರ್ PGCETದು ಇಲ್ಲಿ ಕೌನ್ಸಿಲಿಂಗ್ ನಂಬರ್ ಅಂದರೆ ಯಾವುದು ಅಂತ ಕೇಳ್ತಿರೋದು. ಇಲ್ಲಿ ನಿಮಗೆ ಆಲ್ಫಾ ನ್ಯೂಮರಿಕ್ಕು ಒಂದು 5 ನಂಬರ್ಸ್ ಏನಾದರೂ ಇದೆ ನಿಮ್ಮ PGCETಲಿ ಆಪ್ಷನ್ ಎಂಟ್ರಿಗೆ ಕಾಲೇಜಸ್ಗೆ ಎಂಟರ್ ಮಾಡೋಕ್ಕೆಲ್ಲ ನೀವು ಯೂಸ್ ಮಾಡಿರೋ PGCET ನಂಬರ್ ಆದರೆ ಎಂಟರ್ ಮಾಡಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ಕೌನ್ಸಿಲಿಂಗ್ ಇಯರು 2024 ಆದರೆ ಆಗಬೇಕಾಗುತ್ತೆ. PGCET 24 ಬರೆದಿರೋದ್ರಿಂದ. ಇದಾದ ನಂತರ ಇಲ್ಲಿ ನಿಮ್ಮ ಕೋರ್ಸ್ ಆದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವ ಕೋರ್ಸ್ ಅಂತ. ಇಲ್ಲಿ PG ಡಿಗ್ರಿ ಜೊತೆಗೆ MBA MCA MTech ಏನಾದರೂ ಇದೆ. ಈ ಮೂರಲ್ಲಿ ನಿಮ್ಮ ಕೋರ್ಸ್ ಯಾವುದೋ ಅದನ್ನಾದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಪ್ರೇಟಾಗಿ PG ಡಿಗ್ರಿ MTech ಈ ಥರ ಇದೆಯಲ್ಲ ಅದೆಲ್ಲ ಸೆಲೆಕ್ಟ್ ಮಾಡಬೇಡಿ. ಇಲ್ಲಿ PG ಡಿಗ್ರಿ MBA ಇದೆ, ಇದನ್ನು ಕೊಟ್ಟು ಗೆಟ್ ಡೇಟಾ ಅಂತ ಕೊಟ್ಟರೆ ನಿಮಗೆ ಆಟೋಮೆಟಿಕಲಿ ನೋಡ್ಬೋದು. ಇಲ್ಲಿ ನಿಮ್ಮ ಕಂಪ್ಲೀಟು ಒಂದು ಯೂನಿವರ್ಸಿಟಿ ಬೋರ್ಡ್ ರಿಜಿಸ್ಟರ್ ನಂಬರು, ಹಾಗೆ MS ರಾಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ನೀವು ಜಾಯ್ನ್ ಆಗಿರೋ ಕಾಲೇಜು, ಹಾಗೆ ನಿಮ್ಮ ಕೋರ್ಸ್ ನೇಮು, ಹಾಗೆ ಫಸ್ಟ್ ಇಯರು MBA ನೀವು ಯಾವುದು ಥ್ರೂ ಆಗಿದ್ದೀರ ಎಲ್ಲ ಅಂತ ಕಂಪ್ಲೀಟ್ ಡೀಟೇಲ್ಸ್ ಆದರೆ ಬರುತ್ತೆ. ಇದಾದ ನಂತರ ನೀವು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಮದು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಸ್ಟೆಪ್ಗಾದರೆ ಪ್ರೊಸೀಡ್ ಆದರೆ ಆಗುತ್ತೆ. ನೆಕ್ಸ್ಟು ಸ್ಟೆಪ್ಪಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಡ್ ವೀಡಿಯೋ ಬೇಕಾದರೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಕೋರ್ಸ್ ಸ್ಟಾರ್ಟ್ ಡೇಟ್ ಎಲ್ಲ ಕೊಟ್ಟು ನೀವು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಮುಂದಿನ ಸ್ಟೆಪ್ಸ್ಗಾದರೆ ಹೋಗುತ್ತೆ. ನೀವು ಇದ್ರ ಜೊತೆಗೆ ನೀವು ಅಡ್ಮಿಷನ್ ಆರ್ಡ್ರು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೆಲ್ಲ ನೆಕ್ಸ್ಟು ಡೀಟೇಲ್ಡ್ ವೀಡಿಯೋ ಬೇಕಾದರೆ ನಾನು ಅದರಲ್ಲಾದರೆ ತಿಳಿಸ್ಕೊಡ್ತೀನಿ.
ಇದ್ರ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಾದರೆ ಸಿಗೋಣ.